ಸಮಸ್ಯೆಗಳಿಗೆ ಅದರಲ್ಲಿ ಭಾಳಷ್ಟು ಏಟು ಬೀಳುವಂಥ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ಮಾನ್ಯ SP ಅವರು ಈ ಒಂದು ಪ್ರಕರಣವನ್ನು ಭಾಳ ಗಂಭೀರ ಪ್ರಕರಣವಾಗಿ ಪರಿಗಣಿಸಿ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ಮತ್ತು ಅದರ ಹಿಂದೆ ಭಾಳಷ್ಟು ಜನ ಇದ್ದಾರೆ. ಇವತ್ತು ಮಣಿಪಾಲದಂಥ ಭಾಗದಲ್ಲಿ, ಉಡುಪಿಯಲ್ಲಿ ಇವತ್ತು ಡ್ರಗ್ಸ್ನ ಜಾಲ ಭಾಳ ನಡೀತಿದೆ. ಆ ಡ್ರಗ್ಸ್ನ ಜಾಲಕ್ಕೆ ನಿಯಂತ್ರಣ ಹಾಕದಿದ್ದರೆ ಬಹುಶಃ ಇದೇ ರೀತಿಯ ವಾತಾವರಣಗಳ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆಗಳು ಜಾಸ್ತಿ. ಅವರು ಅವರಿಗೆ ಒಂದು ಕುರಾನ್ನ ಪುಸ್ತಕ ಕೊಟ್ಟು ಇದನ್ನು ಓದಬೇಕು, ದೇವರ ಜಪ ಮಾಡಬಾರ್ದು, ಹಿಂದೂಗಳ ಜಪ ಮಾಡಬಾರ್ದು, ಒಂದು ವೇಳೆ ನೀನು ಮತಾಂತರ ಆಗದಿದ್ದಲ್ಲಿ ನಿನ್ನ ವಿಡಿಯೋಗಳನ್ನು ನಾನು ಇದು ಮಾಡ್ತೇನೆ, ಪಬ್ಲಿಸಿಟಿ ಮಾಡ್ತೇನೆ, ಪ್ರಚಾರ ಮಾಡ್ತೇನೆ ಎಂಬ ಒತ್ತಡ ಬೆದರಿಕೆ ಕೂಡ ಕೊಟ್ಟಿದ್ದೇನೆ. ಈಗಾಗಲೇ ಆ ಹೇಳಿಕೆಗಳನ್ನು ಅವಳು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾಳೆ. ಈ ಥರ ಘಟನೆ ಆದರೂ ಯಾಕೆ ಯುವತಿಯರು ಮೋಸಕ್ಕೆ ಹೋಗ್ತಾರೆ ಅಂತ ಭಾಳ ಬೇಸರ ಸಂಗತಿ ಏನಂದರೆ, ಇವತ್ತಿನ ಈ ಆಧುನಿಕ ಯುಗದಲ್ಲಿ ಮೊಬೈಲ್, ಫೇಸ್ಬುಕ್ನಲ್ಲಿ ಈ ರೀತಿ ಅವರಿಗೆ ಸಂಪರ್ಕ ಸಂಬಂಧಗಳು ಬೆಳೆಯುವಂಥ ಸಂದರ್ಭದಲ್ಲಿ ನಾನು ನಮ್ಮ ಮಹಿಳೆಯರಿಗೆ, ಮಾತೆಯಂದಿರಿಗೆ ನನ್ನ ವಿನಂತಿ, ಅವರ ಮನೆಯ ಹೆಣ್ಣುಮಕ್ಕಳ ಬಗ್ಗೆ ವಿಶೇಷವಾದ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಬೇಕಾಗ್ತದೆ. ಮತ್ತು ಮೊಬೈಲ್ ಕೊಡ್ಬೋದು, ಅದಕ್ಕೆ ನನ್ನ ವಿರೋಧ ಅಲ್ಲ. ಆದರೆ ಮೊಬೈಲನ್ನು ಅಲ್ಲಿ ಸೀಮಿತ ಅದಕ್ಕೆ ಬಳಸಿದರೆ ಸೂಕ್ತ. ಇಲ್ಲದಿದ್ದಲ್ಲಿ ಇದೇ ರೀತಿ ದಾರಿ ತಪ್ಪುವಂಥ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ಮತ್ತು ಅದನ್ನು ರಾಜಕೀಯವಾಗಿ ಕಾಂಗ್ರೆಸ್ನವರು ಅದಕ್ಕೆ ಬೇರೆ ಬೇರೆ ರೀತಿ ಹೇಳಿಕೆಗಳನ್ನು ಕೊಡ್ತಾರೆ, ಅದಕ್ಕೆ ಬೇರೆ ಬೇರೆ ಬಣ್ಣ ಬರೆಸುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಮಸ್ತ ಹಿಂದೂಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಂತ ಅವರ ಮನೆಯವರ ಬಗ್ಗೆ ನ್ಯಾಯ ಬೇಕು ಅಂತ ಬಂದಿದ್ದು. ಒಳ್ಳೆ ನನ್ನ ಹತ್ರ ಖುದ್ದು ಬಂದಾಗ ಸಂಸದರಿಗೆ ಕಾಲ್ ಮಾಡಿದ್ದು, ಸಂಸದರು ನನ್ನ ಹತ್ರ ಫೋನ್ ಮಾಡಿ ಮಾತಾಡಿಸಿ ನೀವು ಅದಕ್ಕೆ ಒಂಚೂರು ಹ್ಯಾಂಡಲ್ ಮಾಡಿ, ಯಾಕೆಂದರೆ ಭಾಳ ಒಂದು ಕಷ್ಟಕರ ಸಂದರ್ಭದಲ್ಲಿ ಅವಳಿದ್ದಾಳೆ. ಅದಕ್ಕೆ ನಾನು ಹೇಳಿದೆ, ನಾವು ಅದಕ್ಕೆ ಅವಳಿಗೆ ನ್ಯಾಯ ಕೊಡುವಂಥ ಕೆಲಸ ಮಾಡಿದೆ. ನಾನು ಅವನ ಆಫೀಸಿಗೆ ಕರೆಸಿ ಮಾತಾಡಿಸಿ ನಂತರ ನಾನು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗರಿಗೆ ಆ ಬಗ್ಗೆ ಯಾವ ರೀತಿ ದೂರು ಕೊಡಬೇಕಂತ ಮುಂದುವರಲಿಕ್ಕೆ ಇದು ಮಾಡಿದೆ.